ಸೊ ಇವತ್ತು ದುರಂತ ಸಂಭವಿಸಿದೆ. ಈ ದುರಂತದ ವಿಶಾಲತೆ ಇನ್ನೆಷ್ಟು ವಿಸ್ತಾರ ಆಗುತ್ತೋ ಗೊತ್ತಿಲ್ಲ, ಆದರೆ ಆಗದೇ ಇರಲಿ ಅನ್ನೋದೇ ಫ್ರೀಡಮ್ ಟಿವಿಯ ಬಯಕೆ ಮತ್ತು ಇದು ಆಶಯ. ಕ್ಷಣಕ್ಕೂ ಏರ್ತಾ ಇದೆ ಕಾಲ್ ತುಳಿತದಲ್ಲಿ ಬಲಿಯಾದವರ ಸಂಖ್ಯೆ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾಲ್ ತುಳಿತದಿಂದ ಈವರೆಗೂ 11 ಮಂದಿ ಸಾವನ್ನಪ್ಪಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ 11 ಸಾವಾಗಿದೆ. 19 ಮಂದಿ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪರಿಸ್ಥಿತಿ ತೀರಾ ಗಂಭೀರ. ಬೋರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಸಾವನ್ನಪ್ಪಿರ್ತಕ್ಕಂತಹದ್ದು ಈಗಾಗಲೇ ವರದಿಯಾಗಿದೆ. ವೈದೇಹಿ ಆಸ್ಪತ್ರೆಯಲ್ಲಿ 4 ಮಂದಿ ಯುವಕರು ಸಾವು. ವೈದೇಹಿ ಆಸ್ಪತ್ರೆಯಲ್ಲಿ 8 ಮಂದಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಅದು ಕೂಡ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿದೆ. ಕ್ಷಣಕ್ಕೂ ಕೂಡ ಸೆಕೆಂಡಿಗೂ ಕೂಡ ಕಾಲ್ ತುಳಿತದಲ್ಲಿ ಬಲಿಯಾದವರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಈಗಾಗಲೇ 11 ಮಂದಿ ಸಾವನ್ನಪ್ಪಿರುವಂತಹದ್ದು ಅಧಿಕೃತಗೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತದಿಂದ 11 ಸಾವಾಗಿದೆ. 19 ಮಂದಿ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ 7 ಮಂದಿ ಈಗಾಗಲೇ ಸಾವನ್ನಪ್ಪಿರುವಂತಹದ್ದು ಕೂಡ ಬಹಿರಂಗಗೊಂಡಿದೆ. ಸೊ ಕ್ಷಣಕ್ಕೂ ಕೂಡ ಕಾಲ್ ತುಳಿತದಲ್ಲಿ ಸಾವನ್ನಪ್ತಾ ಇರತಕ್ಕಂತಹ ವ್ಯಕ್ತಿಗಳ ಸಂಖ್ಯೆ, ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸಾಮಾಜಿಕ ಹೋರಾಟಗಾರ ಮಾತನಾಡ್ತಾ ಇದ್ರು, ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಒಂದು ಕಾರ್ಯಕ್ರಮ ಇದಾಗಿರಲಿಲ್ಲ. ಆದರೂ ಕೂಡ ಸರ್ಕಾರ ಯಾಕೆ ಆಸಕ್ತಿ ತೋರಿಸ್ತು? ಹೌದು, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕಾದಂತಹ ಇರಾದೆ ಇತ್ತು ಎನ್ನುವುದಾದರೂ ಕೂಡ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿತ್ತು. VIP, VVIPಗಳಿಗೆ ಮಾತ್ರ ಪ್ರವೇಶವನ್ನು ಕೊಟ್ಟು ಇದೇ ವಿಧಾನಸೌಧದ ಮುಂಭಾಗದಲ್ಲೇ ಮಾಡಬಹುದಾಗಿತ್ತು. ಜನಸಾಮಾನ್ಯರಿಗೂ ಅವಕಾಶವನ್ನು ಕೊಟ್ಟು, ಎಲ್ಲ ವರ್ಗದ ಜನರಿಗೂ ಅವಕಾಶ ಕೊಟ್ಟು, ಕಿರಿದಾದ ಸ್ಥಳಕ್ಕೆ ಲಕ್ಷಾಂತರ ಜನರನ್ನು ಕರೆಸಿ ಕೊಂದಂತಿದೆ. ಇದು ಕೊಲೆಗಾರರು ಅಂತ ಹೇಳಬೇಕಾಗಿ ಬರುತ್ತಿದ್ದು, ಹಂಗೆ ಹೇಳ್ತಾ ಇಲ್ಲ. ಬಟ್ ಏನಿದು, ಸಣ್ಣದಾದ ಜಾಗ ಇದೆ, ಲಕ್ಷಾಂತರ ಜನರನ್ನು ಕರೆಸ್ತೀರಿ, ಅದಕ್ಕೆ ನಿಂತ್ಕೊಳ್ಳೋಕ್ಕೂ ವ್ಯವಸ್ಥೆ ಇಲ್ಲ, ಉಸಿರಾಡಕ್ಕೂ ಜಾಗ ಇಲ್ಲ. ಆ ತರಹದ ಸ್ಥಿತಿಗತಿ ಇರತಕ್ಕಂತಹ ಸ್ಥಳಕ್ಕೆ ಲಕ್ಷಾಂತರ ಜನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರನೇ ತಾನೇ ಕರೆದು ಕೆರೆದಲ್ಲಿ ಹೊಡೆದಂಗಲ್ವೇನ್ರಿ ಇದು? ಸಣ್ಣ ಜಾಗದಲ್ಲಿ ನೀವು ಲಕ್ಷಾಂತರ ಜನರನ್ನು ಕರೆಸ್ತೀರಿ, ಸರಿಯಾದಂತಹ ಪೊಲೀಸ್ ವ್ಯವಸ್ಥೆ ಇಲ್ಲ, ನಾಕಾಬಂದಿ ವ್ಯವಸ್ಥೆಗಳಿಲ್ಲ, ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಯಾವ ತರಹದಲ್ಲೂ ಕೂಡ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಪೊಲೀಸರನ್ನ ನಾವು ಇದರಲ್ಲಿ ಹೊಣೆ ಮಾಡೋದಿಲ್ಲ. ಪೊಲೀಸರನ್ನ ಯಾಕೆ ಹೊಣೆ ಮಾಡಬೇಕು? ಗೃಹ ಇಲಾಖೆ ಸೂಚನೆ ಕೊಟ್ಟಿರುತ್ತೆ, ಸೂಚನೆಯಂತೆ ಪೊಲೀಸರು ಕಾರ್ಯನಿರ್ವಹಿಸಿರ್ತಾರೆ. ಪಾಪ ಅವರು ಸಾಧ್ಯ ಅಂತ ಪ್ರಯತ್ನ ಪಟ್ಟಿರ್ತಾರೆ, ಬರಬೇಡ್ರಪ್ಪ ಅಂತ. ನಮ್ಮ ಯುವಕರು ಕೇಳಬೇಕಲ್ಲ, ಹತ್ತಿರದಿಂದ ನೋಡ್ಬೇಕು ಸ್ಟಾರ್ಗಳನ್ನ. ನೂಕು ನುಗ್ಗಲು ಆಕಾಶ ನೋಡೋದಕ್ಕೆ ಯಾಕ್ರಯ್ಯ ನೂಕು ನುಗ್ಗಲು ಅಂದ್ರೂ ಕೇಳಲ್ಲ. ನೂಕು ನುಗ್ಗಲು ನಮ್ಮ ಸ್ಟಾರು ಗುಜರಾತ್ನ ಗ್ರೌಂಡ್ನಲ್ಲಿ ಆಟ ಆಡಿ ಬಂದಿದ್ದಾರೆ. ಹೌದು, ಶಹಬಾಷ್ ಹೇಳೋಣ, ಅದಕ್ಕೆ ಬೇರೆ ಮಾರ್ಗಗಳಿದ್ದಾವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮತ್ತೆ ಇಬ್ಬರು ಅಸ್ವಸ್ಥ. ಗೇಟ್ ನಂಬರ್ 3 ಬಳಿ ಕಾಲ್ ತುಳಿತದಿಂದ ಮತ್ತಿಬ್ಬರು ಅಸ್ವಸ್ಥ. ಈವರೆಗೂ ಕಾಲ್ ತುಳಿತದಿಂದ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಬಾಯ್ ಬಡ್ಕಳಿ. ಐಸಿಯುನಲ್ಲಿ 20ಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಯಾರು ಹೊಣೆಯಾಗ್ತಾರೆ, ಯಾರು ಉತ್ತರ ಕೊಡ್ತಾರೆ? ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಮತ್ತೆ ಇಬ್ಬರು ಅಸ್ವಸ್ಥ. ಗೇಟ್ ನಂಬರ್ 3 ಬಳಿ ಕಾಲ್ ತುಳಿತದಿಂದ ಮತ್ತಿಬ್ಬರು ಅಸ್ವಸ್ಥ. ಈವರೆಗೂ ಕಾಲ್ ತುಳಿತದಿಂದ 11 ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಐಸಿಯುನಲ್ಲಿ 20ಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ. RCB ಅಂತ ಜಪ ಮಾಡಿದ್ರಲ್ಲ, ಆ RCB ತಂಡದಲ್ಲಿರುವವರು ಯಾರು ಮಂಡ್ಯದವರು ಇರಲಿಲ್ಲ, ಮೈಸೂರಿನವರು ಇರಲಿಲ್ಲ, ಹಾಸನದವರು ಇರಲಿಲ್ಲ, ಮಂಗಳೂರವರು ಇರಲಿಲ್ಲ. ಪೇಟ ಹಾಕಿಸ್ಕೊಂಡ್ರು, ಅವರು ಹೋದ್ರು ಫ್ಲೈಟ್ ಹತ್ಕೊಂಡು. ಸತ್ತಿದ್ಯಾರು? ಸಂಜೆ ಹೋಗೋದಕ್ಕೂ ಪ್ಲಾನ್ ಮಾಡ್ಕೊಂಡಿದ್ರು ಕೆಲವರು ಅವಿವೇಕಿಗಳು. ಆ ತಂಡದ ಹೆಸರಿನ ಕೊನೆಯಲ್ಲಿ ಬೆಂಗಳೂರು ಬಂತು ಅನ್ನೋ ಕಾರಣಕ್ಕೋಸ್ಕರ. ಹೌದು, ನಾಡಪ್ರೇಮ ಒಪ್ಕೊಳ್ಳೋಣ. ನೋಡಿ, ನೋಡ್ರಿ ಆ ದೃಶ್ಯ ನೋಡ್ರಿ. ತಾಯಿ ಕಳ್ಕಂಡ್ಲಾ ಮಗನನ್ನ, ತಂಗಿ ತಮ್ಮನನ್ನ ಕಳ್ಕಂಡ್ಲಾ, ತಂಗಿ ಅಣ್ಣನನ್ನ ಕಳ್ಕಂಡ್ಲಾ, ಇಡೀ ಕುಟುಂಬದ ಶಾಂತಿ ಕೆಡ್ತಾ, ನೆಮ್ಮದಿ ಕೆಡ್ತಾ. ಗುಜರಾತ್ನ ಗ್ರೌಂಡ್ನಲ್ಲಿ ಅದೇನೋ ಆಟ ಆಡಿ ಗೆದ್ದಿದ್ದಾರೆ,
ನಿನ್ನೆ ಚಪ್ಪಾಳೆ ಹೊಡೆದ್ವಲ್ಲ ಸಾಕಿತ್ತಲ್ಲ, ಪಟಾಕಿ ಹೊಡೆದ್ವಲ್ಲ ಸಾಕಿತ್ತಲ್ಲ, ಮತ್ತಿನ್ನೇನ್ರಿ ವಿಧಾನಸೌಧದ ಎದುರುಗಡೆ ಶೋಕಿ? ಪೇಟ ಇಟ್ಕೊಳ್ಳೋದೇನೊಬ್ಬ, ಹಾರ ಇಟ್ಕೊಳ್ಳೋದೇನು ಇನ್ನೊಬ್ಬ ರಾಜಕಾರಣಿ. ನಾನೇ ಕುತ್ತಿಗೆಗೆ ಹಾಕ್ತೀನಿ ಅಂತೇಳಿ ಒಬ್ಬ, ತಲೆಗೆ ನಾನೇ ಪೇಟ ಇಡ್ತೀನಿ ಅಂತೇಳಿ ಇನ್ನೊಬ್ಬ ವಯಸ್ಸಾದ ರಾಜಕಾರಣಿ. ಈ ಶೋಕಿಗೆ ಬಲಿಯಾಗಿದ್ಯಾರು? ಮೈಸೂರಿನ ಹುಡುಗರು, ಮಂಡ್ಯದ ಹುಡುಗರು, ಹಾಸನದ ಹುಡುಗರು. ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ ಪೊಲೀಸರು? ಬೆಳಿಗಿಂದ ಅವರು ಬಂದೋಬಸ್ತ್ ಕೊಟ್ಟೆ ಪಾಪ ಸುಸ್ತಾಗಿದ್ರು, ಈಗ ಎತ್ಕೊಂಡು ಬೇರೆ ಹೋಗ್ತಿದ್ದಾರೆ ಪಾಪ. ಇದಕ್ಕೆ ಯಾರು ಹೊಣೆ? ಯಾರ್ರೀ ಹೊಣೆ? ಈಗ ಎಚ್ಚೆತ್ತುಕೊಂಡು ಯಾವ ಪುರುಷಾರ್ಥಕ್ಕೆ ಈಗ ಎಚ್ಚೆತ್ತುಕೊಂಡ್ರಿ? ಯಾವ ಪ್ರಯೋಜನವೂ ಇಲ್ಲ. 11 ಮಂದಿ ಮಕ್ಕಳು ಪ್ರಾಣ ಕಳ್ಕೊಂಡ್ರು. ಸೊ ಇದಕ್ಕೆಲ್ಲಕ್ಕೂ ಕೂಡ ಸರ್ಕಾರವೇ ಪ್ರಮುಖ ಕಾರಣವಾಗುತ್ತೆ. ಸರಿಯಾದ ಜಾಗ ಇರಲಿಲ್ಲ. ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಲ್ಲೊಂದಷ್ಟು ನಿಯಮಾವಳಿಗಳನ್ನು ಹೊರಡಿಸಿ VIP, VVIP ಜೊತೆಗೆ ಪಾಸ್ ವ್ಯವಸ್ಥೆ, ಆ ಪಾಸ್ ತಗೊಂಡವ್ರು ಮಾತ್ರ ಒಳಗೆ ಪ್ರವೇಶ ಅನ್ನೋ ನಿಯಮಗಳಿಟ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.